ಹಾಯ್, ಗುಡ್ ಮಾರ್ನಿಂಗ್. ಇವತ್ತು ಬಿಸಿಬೇಳೆ ಬಾತ್ ಮಾಡೋಣ. ಬ್ರೇಕ್ಫಾಸ್ಟು. ಆ ಬಿಸಿಬೇಳೆ ಬಾತ್ ಮಾಡೋಕ್ಕೆ ಏನೇನು ಬೇಕಂದರೆ, ಫಸ್ಟ್ ನಮಗೆ ಬೇಕಾಗಿರೋದು ಹೆಸರುಬೇಳೆ, ರೈಸ್, ವೆಜಿಟೇಬಲ್ಸ್, ಬದನೆಕಾಯಿ, ಇದು ಹಾಲುಕಾಯಿ, ಆಲೂಗಡ್ಡೆ, ಕ್ಯಾರೆಟ್, ಬೀನ್ಸ್, ಇದೊಂದು ಆಲೂಗಡ್ಡೆ. ಇದನ್ನೆಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ನಾನು ಇಟ್ಕೊಂಡಿದ್ದೀನಿ. ಏನಕ್ಕಂದರೆ ಇದೆಲ್ಲ ಬಿಸಿಬೇಳೆ ಬಾತ್ಗೆ ನಾವು ವೆಜಿಟೇಬಲ್ ಬಿಸಿಬೇಳೆ ಬಾತ್ ಮಾಡ್ತಾ ಇರೋದು. ಆಮೇಲೆ ಆನಿಯನ್ಸು ಮತ್ತು ನಾವು ಇದನ್ನು ಇವಾಗ ವಾಶ್ ಮಾಡ್ಕೊಳ್ಳೋಣ. ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ. ಇವಾಗ ನಾನು ವಾಶ್ ಮಾಡ್ಕೊಂಬಂದ್ಬಿಟ್ಟೆ. ಹೆಸರುಬೇಳೆನೂ ಅಕ್ಕಿ ಇವಾಗ ಸೋಸಿ ಇದರಲ್ಲಿ ಹಾಲುಕಾಯಿ, ಬೀನ್ಸು, ಕ್ಯಾರೆಟು ಎಲ್ಲ ನಾನು ತೊಳೆದು ಇವಾಗ ಇದರಲ್ಲೇ ಹಾಕಿ ಬೇಯಿಸ್ಕೊಬೇಕು ಉಪ್ಪಾಕಿ. ಕ್ವಾಂಟಿಟಿ ತಕ್ಕಂಗೆ ಉಪ್ಪು ಹಾಕ್ಕೊಂಡು, ಉಪ್ಪು ಅರಿಶಿನ ಹಾಕಿ ಇದನ್ನು 2 ವಿಸಿಲಷ್ಟು ಕೂಗಿಸ್ಕೊಳ್ಳಿ. ನೋಡಿ, ಹುಣಸೆಹಣ್ಣು ಅಷ್ಟು 1 ಕಪ್ಪು ಹೆಸರುಬೇಳೆ, 1 ಕಪ್ಪು ಅಕ್ಕಿಗೆ ಇಷ್ಟು ಹುಣಸೆಹಣ್ಣು ಹಾಕಬೇಕು. ಈ ಹುಣಸೆಹಣ್ಣ ಇಸ್ಕಿ ಬಿಸಿನೀರಲ್ಲಿ ಹಾಕಿ ಇಸ್ಕಿ ನೀವು ಇಟ್ಕೊಳ್ಳಿ. ನಾವು ಹೆಸರುಬೇಳೆ, ಅಕ್ಕಿ, ಅರಿಶಿನ, ಉಪ್ಪು ಹಾಕಿ ಇದನ್ನು ಇವಾಗ ಬೇಯಿಸ್ಕೊಂಡಿದ್ದೀವಲ್ವ ಬಿಸಿಬೇಳೆ ಬಾತು. ಇವಾಗ ನೋಡಿ, ಇದು 1 ವಿಸಿಲ್, 2 ವಿಸಿಲ್, 3 ವಿಸಿಲ್. ವಿಸಿಲ್ ಬಂದ್ಬಿಡ್ತು. ನಾವು ಇವಾಗ ಏನು ಮಾಡಬೇಕಂದ್ರೆ, ಅದಕ್ಕೆ ಬಿಸಿಬೇಳೆ ಬಾತ್ಗೆ ಮಸಾಲೆನ ಹೇಗೆ ಮಿಕ್ಸ್ ಮಾಡೋದು ಅಂತ ನಾನು ತೋರಿಸ್ತೀನಿ. ನೀವು ಎಲ್ಲ ಸ್ಕಿಪ್ ಮಾಡ್ದಿರೋ ವೀಡಿಯೋನ ನೋಡಬೇಕು. ನಮ್ಮ ವಿಡಿಯೋ ಯಾರ್ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇವಾಗ ಮೊದಲಿಗೆ ನೋಡಿ, ಇಟ್ಬಿಟ್ಟು ಬಿಸಿಬೇಳೆ ಬಾತ್ಗೆ ಮಸಾಲೆನ ಫಸ್ಟು ಆಯಿಲು, ತುಪ್ಪ ಹಾಕ್ಕೊಬೇಕು. ನಿಮಗೆ ತುಪ್ಪ ಬೇಡ, ಬರೀ ಆಯಿಲಲ್ಲೇ ಹಾಕ್ಕೊಬೋದು, ನಿಮ್ಮ ಇಷ್ಟನೇ ಅದು. ನಾನು ಒಂದು ಚೌಟಷ್ಟು ನೋಡಿ, 1 ಚೌಟಷ್ಟು ಗ್ರೌಂಡ್ನಟ್ ಆಯಿಲ್ನ ನಾನು ಹಾಕ್ತಾಯಿದ್ದೀನಿ. ಒಂದು ಸ್ಪೂನ್ ಆಗುವಷ್ಟು ತುಪ್ಪನ ನಾನು ಹಾಕ್ತಾಯಿದ್ದೀನಿ. ನಿಮಗೆ ತುಪ್ಪ ಬೇಕಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ತುಪ್ಪನ ಸ್ಕಿಪ್ ಮಾಡ್ಬೋದು. ಇದಕ್ಕೆ ಸಾಸಿವೆ ಅಂದರೆ ನೋಡಿ ಈ ಥರ ಇರುತ್ತೆ. ಇದೇ ಸಾಸಿವೆ, ಚಿಕ್ಕದಾಗಿ ರಾಗಿ ಥರನೇ ಇರುತ್ತೆ. ಇದನ್ನೇ ಸಾಸಿವೆ ಅಂತ ಹೇಳೋದು. ಇದು ಎಲ್ಲ ಒಗ್ಗರಣೆಗೂ ಇದು ಬೇಕೇ ಬೇಕು, ಈ ಸಾಸಿವೆನ. ಯಾರ್ಯಾರೆಲ್ಲ ಹೊಸ್ದಾಗಿ ಅಡುಗೆ ಮಾಡ್ತಾರೆ ಅವರಿಗೆ ಇದು ಉಪಯೋಗ ಆಗುತ್ತೆ ಅಂತ ತೋರಿಸ್ತಾ ಇದ್ದೀನಿ. ಇದು ಜೀರಿಗೆ, ಆಯಿಲು, ಸಾಸಿವೆ, ಜೀರಿಗೆ, ಈ ಕರಿಬೇವಿನ ಸೊಪ್ಪು, ಈರುಳ್ಳಿ ಈ ಥರ ಉದ್ದುದ್ದ ಕಟ್ ಮಾಡಿ ಇಟ್ಕೊಂಡಿದ್ದೀನಿ.
ಆಮೇಲೆ ಟೊಮೊಟೊ, ಹಸಿಮೆಣಸಿನ್ಕಾಯಿ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಒಂದು 5 ಸೆಕೆಂಡ್ಸ್ ಆಗೋಷ್ಟು ಇದು ಫ್ರೈ ಮಾಡಬೇಕು ಚೆನ್ನಾಗಿ. ಇದು ಒಂದು 5 ಸೆಕೆಂಡ್ ಫ್ರೈ ಆದಮೇಲೆ ಇವಾಗ ಇದಕ್ಕೆ ನಾವು ಆಲ್ರೆಡಿ ಹುಳಿನ ನಾನು ಬಿಸಿನೀರಲ್ಲಿ ಹಾಕಿಟ್ಟಿದ್ದೀನಿ. ಈ ಥರ ಇದನ್ನು ಇವಾಗ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಇದರಲ್ಲಿ ಹಾಕ್ಬಿಡೋಣ. ಇನ್ನೂ ಮುಗ್ದಿಲ್ಲ, ಇದು ಪ್ರಾಸೆಸ್ಸು ಇನ್ನೂ ಇದೆ. ಮೇನಾಗಿ ಬಿಸಿಬೇಳೆಭಾತಿಗೆ ನೀವು ಹುಳಿನ ಹಾಕಲೇಬೇಕು. ಇವಾಗ ನಾವು ಹುಳಿನ ಹಿಂಡಿ ಹಾಕ್ಬಿಟ್ವಿ ಈ ಮಸಾಲೆಗೆ. ಇವಾಗ ಇದಕ್ಕೆ ಮೇಯ್ನಾಗಿ ಏನಪ್ಪ ಹಾಕ್ಬೇಕಂದ್ರೆ ಬಿಸಿಬೇಳೆಭಾತ್ ಪೌಡರ್ನ ಹಾಕಬೇಕು. ಆ ಪೌಡರ್ ಹೆಂಗಪ್ಪ ಸಿಗುತ್ತೆ ಅಂದರೆ ಸೂಪರ್ ಮಾರ್ಕೆಟಲ್ಲಿ. ಇದೇ ಬಿಸಿಬೇಳೆಭಾತ್ ಪೌಡರ್, MTR ಬಿಸಿಬೇಳೆಭಾತ್ ಪೌಡರ್. ಇದನ್ನು ನಾನು ಡಬ್ಬಾಗೆ ಹಾಕಿಕೊಂಡಿದ್ದೀನಿ. ಆ ಬಿಸಿಬೇಳೆಭಾತ್ ಪೌಡರು ಎಲ್ಲ ಸೂಪರ್ ಮಾರ್ಕೆಟಲ್ಲೂ ಸಿಗುತ್ತೆ. ಅದನ್ನು ನೀವು ಇಸ್ಕೊಂಬಂದು ಇದನ್ನು ನಿಮ್ಮ ಕ್ವಾಂಟಿಟಿಗೆ ತಗೊಂಡು ನಮ್ಮ ಕ್ವಾಂಟಿಟಿಗೆ ತಗ್ದಂಗೆ ನೀವು 2 ಸ್ಪೂನಷ್ಟು ಹಾಕ್ಕೊಳ್ಳಿ. ನೋಡಿ, 2 ಸ್ಪೂನಷ್ಟು ಈ ಬಿಸಿಬೇಳೆಭಾತ್ ಪೌಡರ್ನ ನೀವು ನಿಮ್ಮ ಕ್ವಾಂಟಿಟಿ ತಕ್ಕಂಗೆ ನೀವು ಹಾಕ್ಕೊಳ್ಳಿ. ನೀವು ಖಾರ ಸಾಕಾಗಿಲ್ಲ ಅಂದರೆ ನಾನು ಖಾರಕ್ಕೆ ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ. ನೀವು ಖಾರದ ಪುಡಿನ ಹಾಕ್ಕೊಬೋದು, ಒಣಮೆಣ್ಸಿನ್ಕಾಯಿ ಹಾಕ್ಕೊಬೋದು, ಇಲ್ಲಾಂದರೆ ಬ್ಯಾಡಿಗೆ ಮೆಣಸಿನ್ಕಾಯಿ ಕೂಡ ನೀವು ಹಾಕ್ಕೊಬೋದು. ಇಷ್ಟೇ ಇದು ಪ್ರಾಸೆಸ್ಸು. ಏನೇನಪ್ಪ ಅಂದರೆ ಮತ್ತೆ ಇನ್ನೊಂದು ಸರಿ ಹೇಳ್ತೀನಿ ನೋಡ್ಕೊಳ್ಳಿ. ಬಿಸಿಬೇಳೆಭಾತ್ ಮಾಡೋದಕ್ಕೆ ಮಸಾಲೆ ಏನೇನಪ್ಪ ರೆಡಿ ಮಾಡಬೇಕಂದ್ರೆ, ಫಸ್ಟು ಹೆಸರುಬೇಳೆ ಅಕ್ಕಿ ನಾವು ತೊಳೆದು ನೀರಲ್ಲಿ ಬಿಸಿನೀರಲ್ಲಿ ಕುಕ್ಕರಲ್ಲಿ ಹಾಕಿ ಉಪ್ಪು ಹಾಕಿ ಅರಿಶಿನ ಹಾಕಿ ಬೇಯಿಸ್ಕೊಬೇಕು. ಚೆನ್ನಾಗಿ ಮ್ಯಾಶಾಗಿ ಬೇಯಿಸ್ಕೊಬೇಕು ಇದನ್ನು. ಮತ್ತು ಮಸಾಲೆ ಹೆಂಗೆ ರೆಡಿ ಮಾಡ್ಕೊಬೇಕಂದ್ರೆ, ಫಸ್ಟು ಆಯಿಲು, ತುಪ್ಪ, ಕರ್ಬೇವಿನ ಸೊಪ್ಪು, ಸಾಸಿವೆ, ಕಡಲೆಬೇಳೆ, ತೊಗರಿಬೇಳೆ, ಹಸಿಮೆಣಸಿನ್ಕಾಯಿ, ಹುಳಿ, ಈರುಳ್ಳಿ, ಟೊಮೊಟ ಇದನ್ನೆಲ್ಲ ಹಾಕಿ ನಾನು ಈ ಮಸಾಲೆನ ರೆಡಿ ಮಾಡಿದ್ದೀನಿ. ನಿಮಗೆ ಫಸ್ಟೇ ನಾನು ಹೇಳಿದ್ದೀನಿ ಎಲ್ಲನೂ, ಇನ್ನೊಂದು ಸರಿ ಫಾಸ್ಟಾಗಿ ಹೇಳ್ತಾ ಇದ್ದೀನಿ. ಇದನ್ನೆಲ್ಲ ರೆಡಿ ಮಾಡ್ಕೊಂಡ್ಮೇಲೆ ಈ ಥರ ನಮಗೆ ಫ್ರೈ ಆಗುತ್ತೆ ನೋಡಿ. ಈ ಥರ ಇರಬೇಕು ಮಸಾಲೆ ಗಟ್ಟಿಗೆ. ಈ ಥರ ಫ್ರೈ ಆದಮೇಲೆ ನಾವು ಇದಕ್ಕೆ ಸ್ವಲ್ಪ ಸಾಲ್ಟನ್ನು ಮಿಕ್ಸ್ ಮಾಡಿ ನಾವು ಅಷ್ಟೇ ಮುಗೀತು. ಬಿಸಿಬೇಳೆಭಾತು ಒಂದು ಮಸಾಲೆನ ಮುಗೀತು. ಇವಾಗ ನಾವು ಸ್ಟವ್ನ ಆಫ್ ಮಾಡಿಬಿಟ್ಟು ಬಿಸಿಬೇಳೆಭಾತ್ಗೆ ನಾವು ಏನೇನು ಬೇಯಿಸಿಟ್ಕೊಂಡಿದ್ದೀವಿ ವೆಜಿಟೇಬಲ್ಸ್ ಹಾಕಿ ಫುಲ್ಲು ನಾವು ಈ ಥರ ಬೇಯಿಸಿಟ್ಕೊಂಡಿದ್ದೀವಿ. ಇದಕ್ಕೆ ನಾವು ಇವಾಗ ಮಿಕ್ಸ್ ಮಾಡಬೇಕು. ಇಷ್ಟೇ ಪ್ರಾಸೆಸ್ಸು, ಎಲ್ಲ ಮುಗೀತು. ಇದಕ್ಕೆ ಇವಾಗ ಇಷ್ಟೊಂದು ಬಿಸಿಬೇಳೆಭಾತ್ ನಾನು ಮಾಡಿಬಿಟ್ಟಿದ್ದೀನಿ. ಇವಾಗ ಇದಕ್ಕೆ ಖಾರ ಬುಂದಿ ಹಾಕ್ಕೊಂಡು ಸರ್ವ್ ಮಾಡೋದು, ಬಿಸಿ ಬಿಸಿಯಾಗಿ ಸರ್ವ್ ಮಾಡಿ ತಿನ್ನೋದು ಅಷ್ಟೇ. ಒಂದು ಬಟ್ಲೆ ಹಾಕಿ ತೋರಿಸ್ತೀನಿ ಇವಾಗ.
ತುಂಬಾ ರುಚಿಯಾಗಿರುವ, ನನಗೆ ತುಂಬಾ ಇಷ್ಟ ಇದು ಬಿಸಿಬೇಳೆಬಾತು. ತುಂಬಾ ಚೆನ್ನಾಗಿರುತ್ತೆ, ಹೆಲ್ತಿ. ಎಲ್ಲ ವೆಜಿಟೇಬಲ್ಸು ನಾವು ಹಾಕಿರ್ತೀವಿ, ತುಂಬಾ ಹೆಲ್ತಿ. ನಾನು ಅಜಿನೋಮೋಟೊ ಅದೇನೇನೋ ಸೋಡಾ ಏನು ಅದನ್ನೆಲ್ಲ ನಾನು ಹಾಕೋದಿಲ್ಲ. ನಾನು ಅದು ಉಪಯೋಗಿಸೋದಿಲ್ಲ, ಅದನ್ನ ತರೋದು ಇಲ್ಲ. ಅದನ್ನು ಏನು ಹಾಕ್ತೀರ ಹೆಲ್ತಿಯಾಗಿ ನಾನು ಹೆಂಗೆ ತೋರಿಸಿದ್ದೀನೋ ಹಂಗೆ ಮಾಡ್ಕೊಳ್ಳಿ, ಸೂಪರಾಗಿರುತ್ತೆ. ನಿಮ್ಮ ಮನೆಯವ್ರಿಗೂ ಕೊಟ್ಟು ಸಂತೋಷವಾಗಿರಿ, ಎಲ್ಲರಿಗೂ ಒಳ್ಳೆಯದಾಗಲಿ. ನೋಡಿ ಈ ಥರದ ಇರುತ್ತೆ ಅದು ಫೈನಲ್ ಆಗಿ. ಇದಕ್ಕೆ ಮೇಲೆ ನಾವು ಖಾರ ಬೂಂದಿನ ಬೇಕ್ರಿಯಲ್ಲಿ ತಂದು ಇದಕ್ಕೆ ಮೇಲೆ ಖಾರ ಬೂಂದಿನ ಹಾಕ್ಕೊಂಡು ತಿನ್ನೋದಷ್ಟೇ. ಸಖತ್ತಾಗಿರುತ್ತೆ, ತುಂಬ ಬಿಸಿ. ನಾನು ನೋಡಿಸ್ತೀನಿ ತಿಂದು ಹೆಂಗಿರುತ್ತೆ ಅಂತ. ಸಖತ್ತಾಗಿದೆ, ಇವಾಗೇ ತಿನ್ಬೇಕನ್ಸ್ತಾ ಇದೆ ನನಗೆ. ನಿಮ್ಮ ಮನೇಲಿ ಎಲ್ಲರೂ ಮಾಡಿಕೊಂಡು ಎಲ್ಲರಿಗೂ ಮಾಡಿಕೊಟ್ಟು ನೀವು ತಿಂದು ಸಂತೋಷವಾಗಿರಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಬಾಯ್. ನೆಕ್ಸ್ಟ್ ವಿಡಿಯೋಲಿ ಸಿಗೋಣ.